ನಾವು ಯೂಟ್ಯೂಬ್ ಮಾಡಕ್ಕೆ ಸಿಕ್ಕಾಪಟ್ಟೆ ನಗ್ತಿದ್ದೋ. 10 ಜನ ಟೀಮ್ ಇತ್ತಲ್ಲ, ಒಂದಿಬ್ರು ಶೂಟಲ್ಲಿ ನಗ್ತಾ ಇದ್ರೆ ವಿಡಿಯೋ ಮಾಡಕ್ಕೆ ಆಗ್ತಿಲ್ಲ, ಅಷ್ಟು ನಗ್ತಾ ಇದ್ರು. ಇವಾಗ್ಲೂ ಅದು ಅಷ್ಟೇ. ನಮ್ಮ ಯಾವ್ದಾದ್ರು ಚಿಕ್ಕಮ್ಮನವ್ರ ಡೈಲಾಗ್ ಅಂತೂ ಅವ್ರು ಹಳ್ಳಿ ಭಾಷೆಲಿ ಹೊಡಿತಿದ್ರ, ಅವ್ರಿಗೆ ಬಾಯಿ ತೊದ್ಲು, ಕೆಲವೊಂದು ವರ್ಡ್ಸ್ ಬರ್ತಿರ್ಲಿಲ್ಲ. ಎಷ್ಟು ನಗ್ತಾ ಇದ್ರಂತ ಅವರೇ ನಗಕ್ಕೆ ಶುರು ಆಗ್ಬಿಡೋರು, ಇಲ್ಲ ಪಕ್ಕದಲ್ಲಿ ನಗಕ್ಕೆ ಶುರು ಮಾಡೋರು. ಇದಕ್ಕೆ ನಾವು 9 ಗಂಟೆಗೆ ಶುರು ಮಾಡಿದ್ರೆ 1 ಗಂಟೆ 2 ಗಂಟೆ ಲೈಟ್ ಇಟ್ಕೊಂಡು ಶೂಟ್ ಮಾಡೋದೇ ಆಗ್ತಿತ್ತು. ಕೆಲವೊಂದು ವಿಡಿಯೋಸ್ ನೋಡಿ ನಾವು ಮಾಡುವಾಗ್ಲೇ ನಮ್ಗೆ ಅಷ್ಟು ನಗು ಬಂದಿರುತ್ತೆ ಅಂದ್ರೆ ನೋಡೋರ್ಗೆ ಖಂಡಿತ ಆ ವಿಡಿಯೋ ಕ್ಲಿಕ್ ಆಗುತ್ತೆ ಅಂತ ನಮ್ಗೆ ಅನ್ಸ್ಬಿಡುತ್ತೆ. ಯಾಕಂದ್ರೆ ನಮಗೆ ನಗು ಬರ್ತೈತೆ ನಮ್ಮ ವಿಡಿಯೋ ಅಂದ್ರೆ, ಬೇರೆಯವ್ರು ನಗಲ್ವಾ ಅಂತ ನಮ್ ಬಂದೇ ಬರುತ್ತೆ ಆ ಟೈಮ್. ಬಟ್ ಈ ಕಾಲು ಎಳಿತಾರಲ್ಲ, ನಿಮ್ಗೆ ಹೆಂಗ್ ಅನ್ಸುತ್ತೆ? ಅಂದ್ರೆ ಫಸ್ಟ್ ಆಫ್ ಆಲ್ ಗಂಡ ಹೆಂಡತಿ ಮಧ್ಯ ಒಂದು ಇರುತ್ತಲ್ಲ, ಅದನ್ನೇ ಜನ ಇಷ್ಟಪಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ನಿಮ್ಮ ಕಾಂಟೆಂಟ್ಸಲ್ಲಿ. ಆದರೆ ಅವ್ರು ಕಾಲು ಎಳೆದು ಸ್ಟಾರ್ಟಿಂಗಲ್ಲೆಲ್ಲ ಅಂದರೆ ನೀವು ಅಂತಿದ್ರಿ ಕೋಪ ಮಾಡ್ಕೊಳ್ಳೋದೆಲ್ಲ ಇರ್ತಿತ್ತ, ಅಥವಾ ಹೋಗ್ತಾ ಹೋಗ್ತಾ ಜನರಿಗೆ ಇಷ್ಟ ಆಗುತ್ತಲ್ಲ ಅಂತ ಅನ್ಸುತ್ತೆ? ಇಲ್ಲ ವಿಡಿಯೋಸಲ್ಲಿ ಏನಾದ್ರು ರೀಲೇ ಅಂದ್ಬಿಟ್ಟು ನಾನೇನು ಅನ್ಕೊಳ್ಳಲ್ಲ. ಸೀರಿಯಸ್ ಆಗಿ ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ. ದಪ್ಪಕೆರನು ತುಂಬಾ ಇರಿಟೇಟ್ ಮಾಡಿದೀನಿ ವಿಡಿಯೋದಲ್ಲಿ, ಸಿಕ್ಕಾಪಟ್ಟೆ ಮಾಡಿದೀವಿ. ಏಯ್ ಹೂ ತರ ಇದ್ದಳು ಕೋಸರ ಆಗ್ಬಿಟ್ಟಾಳೆ ಕಣೆ ಅಂದ್ಬಿಟ್ಟು ಕಮೆಂಟ್ ಬಂದಿದ್ ಕಣೆ ಅಂತೆಲ್ಲ ಕೆಲವೊಂದು ವಿಡಿಯೋಗಳು ಮಾಡಿದೀವಿ. ಅದೆಲ್ಲ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಾವೇನು ಜನಗಳನ್ನ ನಗಿಸ್ಬೇಕು ಅಷ್ಟೇ ನಮ್ಗೆ. ನಿಮ್ಮಿಬ್ರ ಮಧ್ಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆ ಥರ ಏನಿಲ್ಲ, ರೀಲ್ ಮಾಡುವಾಗೆಲ್ಲ ಏನಿಲ್ಲ, ರೀಲ್ಗೋಸ್ಕರ ಮಾಡ್ತೀವಲ್ಲ ಅಂತ. ಇಲ್ಲ ಇದನ್ನ ಮಾಡ್ಲೇಬೇಡಿ ಬೇಡ ಅಂತ ಯಾವ್ದು ಹೇಳಿಲ್ಲ. ಯಾಕಂದ್ರೆ ಕಾಲು ಎಳಿಬೇಕಾದ್ರೆ ಕೆಲವೊಂದು ಬ್ಯಾಡ್ ವರ್ಡ್ಸು ಡಬಲ್ ಮೀನಿಂಗ್ ಬಂದಾಗ ಇದು ಬೇಡ, ಇದು ಇಷ್ಟ ಆಗಲ್ಲ ಅಂತಾನು ಮಾಡಿದ್ರು. ಈಗ ಕ್ಯಾಮ್ರಾ ವರ್ಕ್ ಮಾಡೋದು, ಎಡಿಟಿಂಗ್ ಮಾಡೋದೆಲ್ಲ ಯಾರು? ನಾನೇ ಮಾಡ್ತಿರೋದು ಇವಾಗ. ನೀವೇ? ನಮ್ಮ ಹುಡುಗರು ಕ್ಯಾಮ್ರಾ ಇಟ್ಕೊಂತಾರೆ, ಕೆಲವೊಂದು ಲೈಟ್ಸ್ ಇದೆ, ಸ್ಟ್ಯಾಂಡ್ಸ್ ಇದೆ, ನಾವೇ ಮಾಡ್ಕೊತಿದ್ದೀವಿ. ಯಾರಾದ್ರೂ ಅವಶ್ಯಕತೆ ಇದ್ರೆ ನಮ್ಮ ಪ್ರಕಾಶನ್ ಕರಿತೀವಿ, ಎಲ್ಲಾದ್ರೂ ಫ್ರೆಂಡ್ ಕರಿತೀನಿ ಅಷ್ಟೇ. ಅದು ಬಿಟ್ರೆ ಎಲ್ಲ ನಾವೇ ಮಾಡ್ತಿರೋದು.